ನೋಡಿದ್ರಿ ನಾಸಿಕದ ಮೂಲಕ ಮೂಗಿನ ಮೂಲಕ ಹೇಗೆ ನಾದದ ಲಹರಿಯನ್ನೇ ಹರಿಸ್ತಾರೆ ನಟರಾಜ್ ಮಹಾಜನ್ ಅವರು ಅಂತ. ನಟರಾಜ್ ಮಹಾಜನ್ ಅವರು ವೃತ್ತಿಯಲ್ಲಿ ಸಂಗೀತಗಾರರಲ್ಲ, ತಾವು ಏನು ಕೆಲಸ ಮಾಡ್ಕೊಂಡಿದ್ದೀರಿ? ನಾವು ಗೋದಾವರಿ ಬಾಯ್ ರಿಫೈನರಿ ಹೆಲ್ತ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದೇನೆ. ಓಕೆ, ಫೈನ್, ವಂಡರ್ಫುಲ್. ನಾಸಿಕ ಲಹರಿಯನ್ನು ಆರಂಭಿಸ್ಬಿಡೋಣ ಹಾಗಿದ್ರೆ. ಆಗ್ಲೇ ನಮಗೆ ಶಹನಾಯಿನ ನುಡಿಸಿ ನಮಗೆ ಕಿವಿಗಳಿಗೆ ಇಂಪಾಗಿತ್ತು. ಸೊ ಈಗ ಇನ್ಯಾವ ಹಾಡನ್ನ ನಮಗೆ ಕೇಳಲಿಕ್ಕೆ ಬಯಸ್ತೀವಿ ನಾವು? ಇವಾಗ ನಾನು ಸನಾದೆ ಅಪ್ಪಣ್ಣ ಶಹನಾದಲ್ಲಿ ನುಡಿಸ್ತಾ ಇದ್ದಾನೆ, ಕರೆದರು ಕೇಳದೆ.
ಕರೆದರೂ ಕೇಳದೆ ಅಂತ ಹೇಳಿದ್ರಿ, ಆದ್ರೆ ಇಲ್ಲೆಲ್ಲೂ ಹುಡುಕರು ಕಾಣಲ್ಲ ಎಲ್ಲೂ ವಾದ್ಯ. ಅದ್ರ ಜೊತೆಗೆ ಶೆಹನಾಯಿ ಜೊತೆಗೆ ಸಿತಾರ್ ಕೂಡ ಬಾರಿಸಿದ್ರಿ. ಸೊ ಸಿತಾರ್ ಯಾವಾಗ ಆರಂಭಿಸ್ಕೊಂಡಿದ್ ನೀವು? ಎರಡು ಜೊತೆಯಾಗಿ ಮಾಡಿಕೊಂಡು ಜೊತೆಯಾಗಿ. ಅಮ್ಮ ನೀವು ಫಸ್ಟ್ ನಿಮ್ಗೆ ಏನನ್ಸ್ತು ಇವರು ಹಾಡೋದ್ ಬಿಟ್ಟು ವಾದ್ಯಗಳನ್ನೆಲ್ಲ ಬಾಯಿ ಮೂಗಲ್ಲೆಲ್ಲ ನುಡ್ಸಕ್ ಆರಂಭಿಸಿದಾಗ ಏನನ್ಸ್ತು ನಿಮ್ಗೆ? ನಮಗೆ ತುಂಬಾ ಸಂತೋಷ ಆಯ್ತು. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಮೊದಲಿಂದ ಎಲ್ಲರೂ ಸಂಗೀತದಂದ್ರೆ ಎಲ್ಲರೂ ಹಾಡೋದು ವಚನ ಭಕ್ತಿಗೀತೆ ಮೊದಲಿಂದಲೂ ಅವರು ನಾಟ್ಯಗೀತೆ ಹಾಡ್ತಾ ಇದ್ರು. ಅದನ್ನು ಬದಲಾಗಿ ಇದನ್ನೆಲ್ಲ ಶೆಹನಾಯಿ ಅಂದ್ರೆ ಇದೊಂದು ಬೇರೆ ಆರ್ಟಿಕಲ್ ಅಲ್ಲ, ಯಾರಿಗೂ ಕಲಿಸಲಿಕ್ಕೂ ಸಾಧ್ಯ ಇಲ್ಲ, ಕಲೀಲಿಕ್ಕೂ ಸಾಧ್ಯ ಇಲ್ಲ. ಗಾಡ್ ಗಿಫ್ಟ್ ಇದು, ದೇವ್ರು ಕೊಟ್ಟ ದೇಣಿಗೆ. ನನಗೆ ತುಂಬಾ ಹೆಮ್ಮೆ ಅದಕ್ಕೆ. ನೋಡೋದಕ್ಕೆ ಆಶ್ಚರ್ಯ, ಕೇಳೋದಕ್ಕೆ ಎಷ್ಟು ಸಲ ಕೇಳಿದ್ರು ನನಗೆ ಸಾಕೋಗೋಲ್ಲ. ಸಂಗೀತ ಕುಟುಂಬ ಒಟ್ಟ. ನಮ್ಮ ಮನೆ ತಾನೇ ಸಂಗೀತ ಕುಟುಂಬ. ಅವ್ರ ತಂದೆ ಹಾಡ್ತಿದ್ರು, ನಮ್ಮ ಮನೇಲಿ ನಮ್ಮ ತಾಯಿ ನಮ್ಮ ಸಿಸ್ಟರ್ಸ್ ಎಲ್ಲ ಹಾಡ್ತೀವಿ, ಎಲ್ಲ ಸಂಗೀತ ಕುಟುಂಬ ರೀ ನಮ್ದು. ಹೀಗಾಗಿ ಸಂತೋಷ ಆಗುತ್ತೆ. ಎಲ್ಲೆಲ್ಲ ನೀವು ಕಾರ್ಯಕ್ರಮಗಳನ್ನ ಕೊಟ್ಟಿರುವಂತದ್ದು? ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ, ಗೋವಾ, ದಿಲ್ಲಿ, ದೇಶಾದ್ಯಂತ ಹಾಗೂ ದುಬೈಯಲ್ಲಿ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಅಲ್ಲಿ ಭಾಗವಹಿಸಿದ್ದೆ. ಪ್ರೊಫೆಸರ್ MS ಕುದ್ರಿ ಅವರು ನಮ್ಮನ್ನ ಕರೆದುಕೊಂಡು ಹೋಗಿದ್ರು, ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ರು. ಅಲ್ಲಿ ತುಂಬ ಚೆನ್ನಾಗಾಯಿತು. ಅಲ್ಲಿಯೂ ನಮಗೆ ಚಲೋ ಪರ್ಫಾರ್ಮೆನ್ಸ್ ಸಿಕ್ಕಿದೆ. ಮೊದಲು ನೀವು ನುಡಿಸ್ಲಿಕ್ಕೆ ಆರಂಭಿಸಿದ ಯಾವ ಹಾಡನ್ನ, ಯಾವ ಗೀತೆನ? ಕರೆದರು ಕೇಳಿದೆ, ಅದೇ ನಮಗೆ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವ್ರದೇ ಎಲ್ಲ ಆಶೀರ್ವಾದ. ಓಕೆ, ನಿಮ್ಮ ಮನೆಯವರು ಕೂಡ ಹಾಡು ಹೇಳ್ತಾರೆ, ನೀವು ಕೂಡ ಹಾಡು ಹೇಳ್ತಾರಲ್ಲ. ಸೊ ಆ ಹಾಡಿಗೆ ನೀವು ವಾದ್ಯ ನುಡಿಸಿದ್ಯಾ? ಸೊ ಸಾಕಷ್ಟು ಬಾರಿ ಮಾಡಿದ್ದೀರಾ ಆ ರೀತಿಯಲ್ಲಿ? ಓಕೆ, ಹಾಗಿದ್ರೆ ಇಲ್ಲೇ ನೋಡ್ಬೇಡ, ಆಗಿದ್ರೆ ನೀವೊಂದು ಹಾಡು ಹೇಳ್ಬಿಡಿ. ನೀವು 3-4 ವಾದ್ಯಗಳು ಇಲ್ಲಿ ಸಿಗುತ್ತಲ್ಲ ಅಂದ್ರೆ. ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ. ನಿನ್ನ ಚಿಂತೆಯ ಬಿಡಿಸೋ ಗೌರಿ ಕಾಂತನಿದ್ದಾನೆ, ಗೌರಿ ಕಾಂತನಿದ್ದಾನೆ. ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ. ನಿನ್ನ ಚಿಂತೆಯ ಬಿಡಿಸೋ ಗೌರಿ ಕಾಂತನಿದ್ದಾನೆ, ಗೌರಿ ಕಾಂತನಿದ್ದಾನೆ. ಸ್ವಾಮಿ ವಲ್ಲಭನಿದ್ದಾನೆ. ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ. ನಿನ್ನ ಚಿಂತೆಯ ಬಿಡಿಸೋ ಗೌರಿ ಕಾಂತನಿದ್ದಾನೆ, ಗೌರಿ ಕಾಂತನಿದ್ದಾನೆ. ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ. ನಿನ್ನ ಚಿಂತೆಯ ಬಿಡಿಸೋ ಗೌರಿ ಕಾಂತನಿದ್ದಾನೆ, ಗೌರಿ ಕಾಂತನಿದ್ದಾನೆ.
ಸುಖ ಸಂಪೂರ್ಣನಿದ್ದಾನೆ. ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ. ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ. ನಿನ್ನ ಚಿಂತೆಯ ಬಿಡಿಸೋ ಗೌರಿ ಕಾಂತನಿದ್ದಾನೆ. ಗೌರಿ ಕಾಂತನಿದ್ದಾನೆ. ಗೌರಿ ವಲ್ಲಭನಿದ್ದಾನೆ. ನಂದಿ ವಾಹನನಿದ್ದಾನೆ. ಸ್ವಾಮಿ ಚಿನ್ಮಯನಿದ್ದಾನೆ. ಸ್ವಾಮಿ ಚಿನ್ಮಯನಿದ್ದಾನೆ. ಸ್ವಾಮಿ ಚಿನ್ಮಯನಿದ್ದಾನೆ. ಸಂಗೀತ ಕುಟುಂಬ, ಒಬ್ರು ಹಾಡ್ತಾರೆ, ಒಬ್ರು ನುಡಿಸ್ತಾರೆ, ಅದು ಮೂಗಿನಲ್ಲಿ ಬಾಯಲ್ಲಿ. ಗೆಜ್ಜೆ. ಓಕೆ. ಸೊ ತಾವು ಈ ರೀತಿ ಕಾರ್ಯಕ್ರಮಗಳನ್ನ ಕೊಟ್ಟಿದ್ಯಾ? ಇಲ್ಲಿಯವರೆಗೆ ನಾವು 3,000 ಕಾರ್ಯಕ್ರಮ ಕೊಟ್ಟಿದ್ದೀವಿ. 3,000 ಕಾರ್ಯಕ್ರಮಗಳು ಈ ರೀತಿ ಒಟ್ಟಿಗೆ ಹಾಡಿದ್ದು. ಬೇರೆ ಯಾರಿಗಾರು ನೀವು ನಿಮ್ಮ ಈ ವಿಶಿಷ್ಟವಾದಂತಹ ಪ್ರತಿಭೆ, ವಿಶಿಷ್ಟವಾದಂತಹ ಕಲೆಯೊಂದಿಗೆ ಸಾಥ್ ಕೊಟ್ಟಿದ್ಯಾ ವಾದ್ಯಗಳನ್ನ? ಕೊಟ್ಟಿದ್ದೇನೆ. ಸಿತಾರ್ ಜೋಡಿ ಆಗಿದೆ, ಶೆಹನಾಯಿ ಜೋಡಿ ಆಗಿದೆ, ವಯಲಿನ್ ಜೋಡಿ ಆಗಿದೆ, ಜುಗಲ್ಬಂದಿ ಆಗಿದೆ. ಆಕ್ಚುಲಿ ಇನ್ಸ್ಟ್ರೂಮೆಂಟು ನಮ್ದು ವಿದೌಟ್ ಇನ್ಸ್ಟ್ರೂಮೆಂಟು. ಶೆಹನಾಯಿ ಜೋಡಿ, ವಯಲಿನ್ ಜೋಡಿ, ಆಮೇಲೆ ಶೆಹನಾಯಿ ಜೋಡಿ ಜೊತೆಯಾಗಿ ಕಾಂಪಿಟೇಷನ್, ಫ್ಲೂಟ್ ಜೋಡಿ ಎಲ್ಲ ಆಕ್ಚುಲಿ ಇನ್ಸ್ಟ್ರೂಮೆಂಟು ವಿದೌಟ್ ಇನ್ಸ್ಟ್ರೂಮೆಂಟು ಕಾಂಪಿಟೇಷನ್ ಆಗಿದೆ. ನಾಸಿಕ ಲಹರಿ ಮುಂದುವರಿಯುತ್ತೆ ಒಂದು ಪುಟ್ಟ ಬ್ರೇಕ್ನ ನಂತರ.